ಸೊ ಫಸ್ಟ್ಲಿ ಇಂಥ ದೊಡ್ಡ ಕ್ಯಾನ್ವಸ್ ಸಿನಿಮಾನ ಪ್ರೇಮ್ ಸರ್ ಬಿಟ್ಟು ಬೇರೆಯವರು ಇದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ಬಿಲೀವ್ ಮಾಡಕ್ಕೂ ಸಹ ಆಗಲ್ಲ. ಅಂಡ್ ನನಗೆ ಸಿನಿಮಾದಲ್ಲಿ ಬಹಳ ಬಹಳ ಇಷ್ಟ ಆಗಿದ್ದೇನು ಅಂತ ಅಂದ್ರೆ ಎಲ್ಲದೂ ಇಷ್ಟ ಆಯ್ತು, ಬಟ್ ಧ್ರುವ ಅವರು ಕ್ಯಾರಿ ಮಾಡಿರೋಂತ ಇನ್ನೋಸೆನ್ಸ್, ಅಫ್ಕೋರ್ಸ್ ತುಂಬಾ ಆಕ್ಷನ್ ಇದೆ ಸಿನಿಮಾಲಿ, ಬಟ್ ಅವ್ರಿಗಿರೋಂತ ಇನ್ನೋಸೆನ್ಸ್ ಐ ಥಿಂಕ್ ಪ್ರೇಮ್ ಸರ್ ಇರ್ಬೋದು ಆ ಇನ್ನೋಸೆನ್ಸ್. ಅದಕ್ಕೆ ಅದನ್ನ ಒಂದು ಪಾತ್ರದ ಮೂಲಕ ತರಕ್ ಸಾಧ್ಯ. ಎಲ್ಲಿ ಎಲ್ಲಿ ಧ್ರುವ ಇನ್ನೋಸೆನ್ಸ್ ಕ್ಯಾರಿ ಮಾಡಿದ್ರು ನಾನ್ ಸಿಕ್ಕಾಪಟ್ಟೆ ಎಮೋಷನಲ್ ಆದೆ. ಐ ಥಿಂಕ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಅ ಫಿಲ್ಮ್ ಫಾರ್ ಆಡಿಯನ್ಸ್ ಟು ಫೀಲ್ ಎಮೋಷನಲ್. ಯಾವ್ದೇ ಸಿನಿಮಾ ಆದ್ರೂ ಐ ಥಿಂಕ್ ಅಲ್ಲಿ ಸಿನಿಮಾ ಗೆದ್ದಿದೆ ಅಂತ ನನ್ನ ಒಪಿನಿಯನ್. ಅಂಡ್ ಇನ್ನ ದೊಡ್ಡ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ದಿಸ್ ಫಿಲ್ಮ್ ಇಸ್ ಲೈಕ್ ಅ ಫೀಸ್ಟ್. ಈ ಸಿನಿಮಾ ನೋಡೋದು ಒಂದು ಹಬ್ಬದ ತರ, ಯಾಕೆಂದ್ರೆ ನಾವು ಇಂತ ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ನ ನಾವು ಬಹಳಷ್ಟು ಸಲ ನೋಡಕ್ ಸಿಗೋದಿಲ್ಲ. ಸೊ ಹಾಗಾಗಿ ರಮೇಶ್ ಸರ್, ರವಿ ಸರ್, ಧ್ರುವ ಅವರು ಇವ್ರದೆಲ್ಲರದ್ದು ಕಾಂಬಿನೇಷನ್. ಅಂಡ್ ಐ ಥಿಂಕ್ ರೇಷ್ಮಾ ಅವ್ರ ಬಗ್ಗೆ ಹೇಳ್ಬೇಕು. ಧ್ರುವ ಅವರ ಎನರ್ಜಿಗೆ ಐ ಥಿಂಕ್ ರೇಷ್ಮಾ ಅವ್ರು ಮಾತ್ರ ಆ ಎನರ್ಜಿ ಮ್ಯಾಚ್ ಮಾಡಕ್ ಸಾಧ್ಯ ಆಗಿದೆ. ಸೊ ಇದೊಂದು ಸಿನಿಮಾ, ಇದೊಂದು ಹಬ್ಬದ ತರ. ದಯವಿಟ್ಟು ಹೋಗಿ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ. ಅಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ಸಿನಿಮಾ ನೋಡಿದ್ದಕ್ಕೆ. ಅಂಡ್ ಐ ವಾಂಟ್ ಟು ಕಂಗ್ರಾಚುಲೇಟ್ ದ ಹೋಲ್ ಟೀಮ್. ಥ್ಯಾಂಕ್ ಯು.